ಸೊ ಒಂದು ಕಡೆ ಕೆ ಆರ್ ಪುರಂನಲ್ಲಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಇದ್ದಾರೆ, ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ಮಾಲ್ತೇಶ್, ಮೊದಲಿಗೆ ಕೆ ಆರ್ ಪುರಂನಲ್ಲಿ ನೀವಿರುವಂತಹ ಕಡೆ, ಸೊ ಈಗಾಗಲೇ ಹಿಂದೆ ನೋಡ್ತಾ ಇದೀವಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ. ಹೇಗಿದೆ ಸದ್ಯಕ್ಕೆ ಚಿತ್ರಣ? ಬಂದ್ನ ಬಿಸಿ ಹೇಗಿದೆ? ಬಂದ್ ಮಾಡಿಸ್ತಾ ಇದ್ದಾರಾ ಅಥವಾ ಬಂದ್ ಅವರೇ ಸ್ವಯಂ ಪ್ರೇರಿತರಾಗಿ ಮಾಡಿದಾರಾ? ಹೇಗಿದೆ ಚಿತ್ರಣ ಅಲ್ಲಿ ಮಾಲ್ತೇಶ್? ರೆಹಮಾನ್, ಸಹಜವಾಗಿ ಇವತ್ತು ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ರ ಬೆನ್ನಲ್ಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬಂದ್ನ ಬಿಸಿ ಹೆಚ್ಚಾಗ್ತಿದೆಯೋ ಹಾಗೆ ಕೂಡ ಬೆಂಗಳೂರಿನ ಕೆ ಆರ್ ಪುರಂ ವ್ಯಾಪ್ತಿಯಲ್ಲೂ ಕೂಡ ಬಂದ್ನ ಬಿಸಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂತಂದ್ರೆ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯ ಪ್ರತಿಭಟನಾಕಾರರು ಬೆಳಗ್ಗೆಯಿಂದ ಕೂಡ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿರ್ತಕ್ಕಂಥದ್ದು ಕೆಲವು ಕಡೆ ಆದ್ರೆ, ಇನ್ನು ಕೆಲವರನ್ನ ಮನವಿ ಮಾಡಿಕೊಂಡು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂತಹ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿಸಿದ್ರು. ಸೊ ಪೊಲೀಸರ ಬಿಗಿ ಬಂದೋಬಸ್ತ್ ನಲ್ಲಿ ಈಗ ಸದ್ಯಕ್ಕೆ ಏನಂತಂದ್ರೆ ಬೆಂಗಳೂರಿನ ಹುಡಿಯಿಂದ ಹಿಡಿದು ಕೆ ಆರ್ ಪುರಂ ಹಾಗೆ ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯಿಂದ ಹಿಡಿದು ಸೊ ಟೌನ್ ಅನ್ನತ್ತ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥ ಪ್ರತಿಭಟನಾಕಾರರು, ಸೊ ಅಂದ್ರೆ ಗಡಿನಾಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಂದ ಹಿಡಿದು ದುಡಿಯೋ ವರ್ಗಕ್ಕೂ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಈಗ ಯಾವ ರೀತಿ ಪ್ರತಿಭಟನೆಯ ಸ್ವರೂಪ ಇದೆ ಅನ್ನೋದು ಅವ್ರನ್ನ ಕೇಳೋಣ. ಸರ್, ಈಗ ಬಂದ್ಗೆ ಯಾವ ರೀತಿ ಇಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇದೆ, ಯಾವ ರೀತಿ ನಿಮ್ ಪ್ರತಿಭಟನೆ ಸಾಗುತ್ತೆ, ಟೌನ್ ಹಾಲ್ ತಲುಪುವಂತ ರ್ಯಾಲಿ ಬಗ್ಗೆ ಏನ್ ಹೇಳ್ತೀರಿ ಅಂತ? ಸರ್, ಇವತ್ತು ನಾವು ಒಂದು ಹೇಳಕ್ಕೆ ಏನ್ ಬಯಸ್ತೀನಿ ಅಂದ್ರೆ, ಸರ್ಕಾರಗಳು ಯೋಚನೆ ಮಾಡಿದಂಥ ಒಂದು ವಿಚಾರ ಮತ್ತು ಅಧಿಕಾರಿಗಳು ಯೋಚನೆ ಮಾಡಿದಂಥ ವಿಚಾರ, ಸಾರ್ವಜನಿಕರು ಯೋಚನೆ ಮಾಡಿ ನಮ್ಮ ನಾಡು ನುಡಿ ಜಲಕ್ಕಾಗಿ ಅವರು ಸ್ವಯಂ ಪ್ರೇರಿತವಾಗಿ ಬಂದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕೆಂದರೆ ಇವತ್ತಿನ ದಿನ ಎಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕಾರ್ಮಿಕರು, ನಮ್ಮ ಸ್ಥಳೀಯ ಏನು ವಿದ್ಯಾರ್ಥಿಗಳಿಗೆ ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮಾಡಿದ್ರು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ. ಹೊರ ರಾಜ್ಯದಿಂದ ಮೆಟ್ರೋ ಸಂಸ್ಥೆಗೆ 15,000 ಜನನ ಕರ್ಕೊಬರ್ತಾರೆ ಅಂದರೆ ಇದು ಎಷ್ಟು ಅನ್ಯಾಯ ಅಂತ ನಾನು ಖಂಡಿಸ್ಬೋದು. ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ಮತ್ತು ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೂ ರೈತರು ಸೂಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ, ನೇಣು ಹಾಕೊಳ್ಳುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ. ಬರಗಾಲ ಬರ್ತಾ ಇದೆ. ಜೊತೆಗೆ ಇದನ್ನು ಆದಷ್ಟು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಜಾರಿಗೊಳಿಸಬೇಕು, ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಭಾರತೀಯರ ಸೇವಾ ಸಮಿತಿ ವತಿಯಿಂದ ಮತ್ತೆ ಪಾಟೀಲ್ ನಾಗರಾಜ್, ಸಾಲಾ ಗೋವಿಂದ್ ಸಾಹೇಬರು, ಕನ್ನಡ ಪರ ಒಕ್ಕೂಟಗಳು, ದಲಿತ ಪರ ಒಕ್ಕೂಟಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಸರ್ ಮೇಡಮ್, ಪ್ರಮುಖವಾಗಿ ಪ್ರತಿಭಟನೆ ಸ್ವರೂಪ ಯಾವ ರೀತಿ ಸಾಗ್ತಾ ಇದೆ, ರ್ಯಾಲಿಗೆ ಭಾಗಿಯಾಗ್ತಾ ಇದ್ರಿ ಹೇಗೆ ಅಂತ? ನಿಜವಾಗ್ಲೂ ಯಾರಿಗೂ ತೊಂದರೆ ಕೊಡದೇನೆ ಶಾಂತಿಯುತವಾಗಿ ಹೋರಾಟಗಾರರು ಬೀದಿಗೆ ಬಂದಿದ್ದೀವಿ. ಆದ್ರೆ ಸ್ವತಂತ್ರ ಬಂದಾಗೂ ಕೂಡ 13% ಇತ್ತು, ಆದ್ರೂ ನಾವು ಸ್ವತಂತ್ರ ತಗೊಂಡಿದೀವಿ. ಇವತ್ತು ಚಿಕ್ಕದಾಗಿರ್ಬೋದು, ನಾಳೆ ದೊಡ್ಡದಾಗುತ್ತೆ. ಇವತ್ತು ಪ್ರತಿಯೊಬ್ಬರ ಪರವಾಗಿ, ರೈತ ಪರ, ಕೂಲಿ ಕಾರ್ಮಿಕರ ಬಗ್ಗೆ ಇವತ್ತು ನಮ್ಮ ನಾಡಿನಲ್ಲಿ ಏನು ಇವತ್ತು ಟ್ರಿಬಲ್ ಡಿಗ್ರಿ ಎಲ್ಲ PhD ಮಾಡ್ಕೊಂಡು, ಇಂಜಿನಿಯರಿಂಗ್ ಮಾಡ್ಕೊಂಡು, ಡಾಕ್ಟರೇಟ್ ಮಾಡ್ಕೊಂಡು ಅಮೆರಿಕಾಗೆ ಹೋಗಿದ್ರು ಕೂಡ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ಅಲ್ಲಿಂದ ನೀವು ಸರಿಯಾದ ದಾಖಲಾತಿಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೊರಗಾಕಿದ್ದಾರೆ. ಇಲ್ಲಿ ಯಾವುದೋ ರಾಜ್ಯದಿಂದ ಬಂದಿರೋರು ಕೆಲಸಕ್ಕಂತ ಬಂದವರು ಮನೆಗಳಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಬೀದಿಗಳಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಇವತ್ತು ಹೊರ ಹಾಕಿ ಇಲ್ಲಿ ಹುಟ್ಟಿ ಬೆಳೆದಿದ್ದಂಥವ್ರಿಗೆ ಕೆಲಸ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಮಂಜುಳಾ ಅಕ್ಕಿ, ಮಹಿಳಾ ರಾಜ್ಯಾಧ್ಯಕ್ಷರು, ಭಾರತೀಯರ ಸೇವಾ ಸಮಿತಿ, ಹಾವೇರಿ. ರೆಹಮಾನ್, ಇದು ಇಲ್ಲಿ ಏನಂತಂದ್ರೆ ಪ್ರತಿಭಟನಾಕಾರರ ಮಾತಾಗಿರ್ತಕ್ಕಂಥ ಸಹಜವಾಗಿ ಅಂದ್ರೆ ಗಡಿ ಭಾಗದಲ್ಲಿ ಆಗ್ತಕ್ಕಂತಹ ಅನ್ಯಾಯದಿಂದ ಹಿಡಿದು ದುಡಿಯುವ ವರ್ಗಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ, ಈಗ ಕೆ ಆರ್ ಪುರಂ, ಹೂಡಿ ಹಾಗೆ ಮಹದೇವಪುರ ಭಾಗದಿಂದ ಹಿಡಿದು ಬೈಕ್ ರ್ಯಾಲಿ ಮುಖಾಂತರ ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತಿನ ಮುಖಾಂತರವಾಗಿ ಟೌನ್ ಹಾಲ್ ನ ತಲುಪ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ಜಗೀನ್ ಮಾಹಿತಿಗಾಗಿ. ಕಿರಣ್ ಸೂರ್ಯ ಕೂಡ ಲೈವ್ ನಲ್ಲಿದ್ದಾರೆ. ಕಿರಣ್ ಸೂರ್ಯ, ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ನಾವು ಗಮನಿಸಿದ ಹಾಗೆ ಪೊಲೀಸರು ತಡೆಯೊಡ್ತಾ ಇದ್ದಾರೆ ಪ್ರತಿಭಟನಾಕಾರರಿಗೆ ಅಂತ ಹೇಳಿದ್ರೆ, ಒಂದು ನಿಗದಿತ ಸ್ಥಳ ಇದೆ, ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತ ಅವರ ಮನವೊಲಿಸುವ ಕೆಲಸಗಳಾಗ್ತಾ ಇದೆ. ವಶಕ್ಕೆ ಪಡೆದಂತ ಉದಾಹರಣೆಗಳು ಕೂಡ ಇದೆ. ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಚಿತ್ರಣ, ಕಿರಣ್ ಸೂರ್ಯ? ಖಂಡಿತವಾಗಲೂ ಕೂಡ ಈಗಾಗಲೇ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರಾಜಾಜಿನಗರ ಮೆಟ್ರೋಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾದಂತಹ ಕನ್ನಡ ಪರ ಹೋರಾಟಗಾರರನ್ನ ಈಗಾಗಲೇ ವಶಕ್ಕೆ ಪಡೀಲಿಕ್ಕೆ ಮುಂದಾಗಿರುವಂಥದ್ದು. ಅವರನ್ನ ಅಂದ್ರೆ ರಾಜಾಜಿನಗರ ಮೆಟ್ರೋದಿಂದ ಫ್ರೀಡಂ ಪಾರ್ಕ್ನವರೆಗೂ BMTC ಬಸ್ನಲ್ಲಿ ಈಗಾಗಲೇ ವಶಕ್ಕೆ ಪಡ್ಕೊಂಡ್ಬಂದಿರುವಂಥದ್ದು ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ನಾವು ಈಗಾಗಲೇ ಕೂಡ ಪ್ರತಿಭಟನೆಗೆ ಮುಂದಾಗಿದ್ವಿ, ನಮ್ಮನ್ನ ವಶಕ್ಕೆ ಪಡೀಲಿಕ್ಕೆ ಮುಂದಾಗಿದ್ದಾರೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನನ್ನ ಜೊತೆಯಲ್ಲಿ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಕೂಡ ಇದ್ದಾರೆ. ನಾವು ಎಲ್ಲಿಗೆ ಹೋದ್ರೂ ಕೂಡ ಅಂದ್ರೆ ಶಾಂತಿಯುತವಾಗಿ ಬಂದನ್ನ ಮಾಡ್ಲಿಕ್ಕೆ ಮುಂದಾಗ್ತಿದ್ವಿ. ಆದರೆ ಪೊಲೀಸರು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಮೆಟ್ರೋದಲ್ಲಿ ಓಡಾಡುವಂತ ಪ್ರಯಾಣಿಕರೇನಿದ್ದಾರೆ ಅವರಿಗೆ ಇವತ್ತೊಂದು ದಿನ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಡಿ ಅಂತೇಳಿ ನಾವು ಕೇಳ್ತಾ ಇದೀವಿ. ಆದರೆ ಅವರು ಯಾರು ಕೂಡ ಇದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಲಿ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಕೂಡ ನನ್ನ ಜೊತೆಲಿದ್ದಾರೆ. ನಮ್ಮನ್ನ ಇಲ್ಲಿ ಕೂಡ ಏನ್ ಮಾಡ್ತಾರೆ ಸರ್, ಏನ್ ಹೇಳ್ತೀರಾ ಸರ್? ಅಲ್ಲ ನೋಡಿ ಸರ್, ಇದು ಇವತ್ತು ಹೋರಾಟಕ್ಕೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದೀವಿ.
ನಾವೇನು ಕದ್ದು ಮುಚ್ಚಿ ಇವತ್ತೇ ತಕ್ಷಣ ಕೊಟ್ಟಿರುವಂಥದ್ದು. ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಹಲವಷ್ಟು ಸಂಘಟನೆಗಳ ಮುಖಾಂತರವಾಗಿ 15 ದಿನಗಳ ಮೊದಲೇ ನಾವು ಈ ಬಂದಿಗೆ ಕರೆಯನ್ನು ಕೊಟ್ಟಿದ್ದೀವಿ. ಇವತ್ತು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಹೋರಾಟಗಾರರನ್ನು ಜಾತಿನಷ್ಟು ನೇತಾಕಂಬರೋದು ಮಾಡ್ತಾ ಇದ್ದಾರೆ ಪೊಲೀಸ್. ಇದೇನಿದು ಸರ್ಕಾರ ಈ ರೀತಿ? ನಾವು ಯಾವತ್ತೂ ಕಂಡರಿರಲೇ ಇಲ್ಲ ಈ ರೀತಿದು. ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ. ಇವತ್ತು ನೋಡಿ ತಗೊಬಂದು ಇಲ್ಲಿ ಕೂಡ ಹಾಕಿದ್ದಾರೆ. ಸೇಮ್ ನಮ್ಮಲ್ಲಿ ದನದ ದೊಡ್ಡಿ ಅಂತ ಮಾಡ್ತಾ ಇದ್ರು, ದೊಡ್ಡಿಯಲ್ಲಿ ದನನ ಕೂಡ ಹಾಕ್ತಾ ಇದ್ರು. ಹಾಗೆ ಇವತ್ತು ನಮ್ಮನ್ನು ತಂದು ಕೂಡ ಹಾಕಿದ್ದಾರೆ. ಇದೇನಿದು ಹೋರಾಟ ಹತ್ತಿಕ್ಕಂಥದ್ದು? ಪ್ರಜಾಪ್ರಭುತ್ವ ಎಲ್ಲಿದೆ? ಸಂವಿಧಾನ ಎಲ್ಲಿದೆ? ಪೊಲೀಸರು ನೋಡಿ ಒಬ್ಬರು ಕೂಡ ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ. ಅಲ್ಲಿ ಮೆಜೆಸ್ಟಿಕ್ ಹೋಗಿದ್ದೀವಿ ಯಾವ ರೀತಿ ಇದೆ ಅಂತ ನೋಡ್ಲಿಕ್ಕೆ. ಸರ್, ಈಗ ತಾವು ಕೂಡ BMTC ಬಸ್ನಲ್ಲಿ ತಮ್ಮನ್ನ ವಶಕ್ಕೆ ಪಡ್ಕೊಂಡ್ಬಂದ್ರು. ತಮ್ಮ ಅಕ್ಕೊತ್ತಾಯ ಏನು, ಯಾಕೆ ತಮ್ಮನ್ನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಮುಂದಾದ್ರು ಅಂತ? ಸರ್ ನೋಡಿ, ಇವತ್ತೇನು ಹಿರಿಯ ಹೋರಾಟಗಾರರು ಬಂದ್ಗೆ ಕರೆ ಕೊಟ್ಟಿದ್ರು. ಈ ಬಂದ್ಗೆ ನನ್ನ ನೇರ ಎಚ್ಚರಿಕೆ ಹೋಟೆಲ್ ಮಾಲೀಕರು ಈ ಹೋರಾಟಕ್ಕಾಗಲಿ ಬಂದ್ಗಾಗಲಿ ಯಾವುದೇ ಹೋರಾಟಕ್ಕಾಗಲಿ ನಾಡು ನುಡಿ ವಿಚಾರಕ್ಕೆ ಬಂದಾಗ ಯಾವುದೇ ಹೋರಾಟ ಆಗಲಿ ಯಾವುದೇ ಬಂದಾಗಲಿ ಇವರು ನೈತಿಕ ಬೆಂಬಲ ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಬೆಂಬಲವನ್ನು ಕೊಡಲ್ಲ. ಹಾಗಾದರೆ ಈ ನಾಡು ನುಡಿ ವಿಚಾರಕ್ಕೆ ಬಂದಾಗ ಇವರಿಗೆ ನಾಳೆ ದಿವಸ ಈಗಾಗಲೇ ಪರಭಾಷಿಗರು ಬಂದು ಬೆಂಗಳೂರಲ್ಲಾಗ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ಸಾಕಷ್ಟು ಹೋಟೆಲ್ಗಳನ್ನ ಮಾಡಿ ಹೋಟೆಲ್ ಉದ್ಯಮವನ್ನು ಯಾವ ಕೀಳು ಮಟ್ಟಕ್ಕೆ ಇವತ್ತು ಹೋಟೆಲ್ ಉದ್ಯಮ ಹೋಗಿದೆ ಅನ್ನೋದನ್ನ ಇವರು ಅರ್ಥ ಮಾಡ್ಕೋಬೇಕಾಗಿತ್ತು. ಈ ಹೋರಾಟಕ್ಕೆ ಈ ಬಂದ್ಗೆ ಇವರು ಬೆಂಬಲವನ್ನು ಕೊಡಬೇಕಾಗಿತ್ತು. ಆದರೆ ಇವರು ನೈತಿಕ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ನಾನು ನೇರವಾಗಿ ಈ ಏನು ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಇದೆ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾಳೆ ದಿವಸ ಹೋಟೆಲ್ಗಳಿಗೆ ಸಮಸ್ಯೆ ಆದಾಗ ಇದೇ ಹೋರಾಟಗಾರರು ನಿಮಗೆ ಬೇಕಾಗ್ತಾರೆ. ಈ ಹೋರಾಟಗಾರರನ್ನ ಕಳ್ಕೊಳ್ಳುವಂತ ಒಂದು ಸ್ಥಿತಿಗೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ ಸರ್. ತಮ್ಮನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡ್ ಬಂದಿದ್ದೀರಾ. ತಾವು ಎಲ್ಲಿಗೆ ಹೋಗಿದ್ರಿ, ಎಲ್ಲಿಂದ ವಶಕ್ಕೆ ಪಡ್ಕೊಂಡ್ ಬಂದ್ರು ತಮ್ಮನ್ನ? ನಾವು ಮೊದಲನೇದಾಗಿ ನಾವು ಮೆಜೆಸ್ಟಿಕ್ ಹೋಗಿದ್ವಿ. ಅಲ್ಲೂ ನಾವೊಂದು 600-700 ಜನರಷ್ಟು ಬಂದಿದ್ದೀವಿ. ಆದರೆ ಇವರು ಎಲ್ಲರನ್ನ ಹತ್ತಿಕ್ಕೆ ಪೊಲೀಸರು ಎಲ್ಲರನ್ನ ಅಲ್ಲಲ್ಲಿ ಅಡ್ಡಗಟ್ಟಿ ನಮ್ಮನ್ನು ಒಂದು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿಂದ ನಾವೇನು ಮಾಡಿದ್ವಿ, ರಾಜಾಜಿನಗರ ಮೆಟ್ರೋ ಮುತ್ತಿಗಾಕರ ಅಂತ ಬಂದ್ವಿ. ಅಲ್ಲಿ ನೋಡಿ ಅಲ್ಲೂ ನಮ್ಮ ಯಾವುದೇ ಒಂದು ನಮ್ಮನ್ನು ವಾಹನದಿಂದ ಕೆಳಗಡೆ ಇಳಿಯೋಕ್ಕೂ ಬಿಡ್ತಾ ಇಲ್ಲ. ಅಷ್ಟು ಪೊಲೀಸರು ಬಂದು ನಮ್ಮನ್ನು ಹತ್ತಿಕ್ಬಿಟ್ಟು ಕರ್ಕೊಂಡ್ಬಂದು BMTC ಬಸ್ಸಲ್ಲಿ ಹತ್ಕೊಂಡು ನೋಡಿ ಇಲ್ಲಿ ಬಂದು ಫ್ರೀಡಮ್ ಪಾರ್ಕ್ ತಂದು ಬಿಡ್ತಿದ್ದಾರೆ. ಇದು ಯಾವ ಥರ ನ್ಯಾಯ ಅಂತ ಗೊತ್ತಾಗ್ತಿಲ್ಲ. ಸರ್ಕಾರ ಇದು ಏನು ಮಾಡೋಕ್ಕೆ ಹೊರಟಿ ಅಂತ ಗೊತ್ತಾಗಲ್ಲ. ನಮ್ಮ ಹೋರಾಟಗಾರರಲ್ಲೇ ಕಚ್ಚಾಡುವಂಥ ಒಂದು ಪರಿಸ್ಥಿತಿ ತಂದಿದ್ದಕ್ಕೆ ಸರ್ಕಾರ ಯಾಕೆ ಈ ಕರ್ನಾಟಕ ಬಂದ್ ಯಾಕೆ? ತಮ್ಮ ಪ್ರಮುಖ ಬೇಡಿಕೆಗಳು ಏನು? ನಮ್ಮ ಪ್ರಮುಖ ಬೇಡಿಕೆ ಅಂದರೆ ಒಂದು MES ಪುಂಡರು ನಮ್ಮ ಒಂದು ಚಾಲಕರಿಗೆ ಮತ್ತು ನಮ್ಮ ಕಂಡಕ್ಟರಿಗೆ ಹೊಡೆದಿದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಹೊರ ರಾಜ್ಯದವರು ಬಂದು ಇಲ್ಲಿ ವಲಸೆ ಬಂದವರು ನಮ್ಮ ಕನ್ನಡ ವಿರೋಧಿಗಳಾಗಿ ಅವರು ವರ್ತಿಸ್ತಿದ್ದಾರೆ. ಹಾಗೆ ಅದಕ್ಕೆ ಇದೆಲ್ಲದಕ್ಕೂ ನಾವು ಕನ್ನಡಕ್ಕೊಂದು ಶಕ್ತಿಯನ್ನು ಕೊಡುವಂಥ ಒಂದು ಹೋರಾಟ ಇದು. ಆದರೆ ಇದನ್ನು ಹತ್ತಿಕ್ಕುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇವತ್ತು. ಅಂದರೆ ರೆಹಮಾನ್, ಇಲ್ಲಿರುವಂತಹ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂಥದ್ದು, ನಾವು ಎಲ್ಲೋದ್ರೂ ಕೂಡ ಪೊಲೀಸರು ನಮ್ಮನ್ನು ಬಿಡ್ತಾ ಇಲ್ಲ, ಎಲ್ಲ ಕಡೆಗಳಿಂದಲೂ ಕೂಡ ವಶಕ್ಕೆ ಪಡ್ಕೊಂಡು ಬರ್ತಿದ್ದಾರೆ. ಈಗ ನೇರವಾಗಿ ವಶಕ್ಕೆ ಪಡ್ಕೊಂಡು ನಮ್ಮನ್ನ ಫ್ರೀಡಮ್ ಪಾರ್ಕಿಗೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಕಿರಣ್. ಸೊ ಈಗ ಸದ್ಯಕ್ಕೆ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಕೂಡ ಜಮಾಯಿಸ್ತಾ ಇದ್ದಾರೆ.